ನನ್ನ ಹೆಸರು ಪ್ರದ್ಯೋತ್ ಅಂತ ಸರ್. ನೀವು ಮೂಲತಃ ಬಂದು ಮೈಸೂರಿನವರೇ? ಹಾಂ ಸರ್. ಅಂದರೆ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಡಾಗ್ಸ್ನ? ನಾನು ಡಾಗ್ಸ್ನ ನಾನು ಚಿಕ್ಕವನಾದಾಗಿಂದ ನಮ್ಮ ಮನೇಲಿದೆ. ಇದಕ್ಕೆ 2.5 ವರ್ಷ. 2.5 ವರ್ಷ. ಹಾಂ ಸರ್. ಏನಂತ ಹೆಸರಿಟ್ಟಿದ್ದೀರಾ? ಇದ್ರ ಹೆಸರು ಪೆಪ್ಪಿ ಅಂತ. ಪೆಪ್ಪಿ ಅಂತ? ಹಾಂ ಸರ್. ರೀಸನ್ ಕೇಳ್ಬೋದಾ? ರೀಸನ್ ಏನಂದರೆ ನಮ್ಮ ಮನೇಲಿ ನಾನು ಅಪ್ಪ ಅಮ್ಮ ಮತ್ತು ನಮ್ಗೆ ಮುಂಚೆ ಇದ್ದಿದ್ದು ನಾಯಿನು ಪಿಯಿಂದ ಹೆಸರಿತ್ತು. ಸೊ ಮುಂಚೆ ಇದ್ದಿದ್ದು ಪ್ಲೂಟೋ ಅಂತಿತ್ತು. ಮತ್ತು ನನ್ನ ಹೆಸರು ಪ್ರದ್ಯೋತ್ ಮತ್ತು ಅಪ್ಪ ಅಮ್ಮನ ಹೆಸರು ಪಿಯಿಂದ ಇರೋದು. ಹಾಗೆ ಪಿಯಿಂದ ಒಂದು ನಾಯಿಗೊಂದು ಒಳ್ಳೆಯ ಹೆಸರು ಅಂತ ಯೋಚನೆ ಮಾಡಿದಾಗ ನನಗೆ ಪೆಪ್ಪರ್ ಅಂತ ತಲೆಗೆ ಬಂತು. ಬಟ್ ಪೆಪ್ಪರ್ ಒಂದು ಸ್ವಲ್ಪ ಹುಡುಗಿ ಹೆಸರಾಗತ್ತೆ ಅಂತ ಎಲ್ಲರೂ ಹೇಳಿದ್ರು. ಸೊ ಪೆಪ್ಪಿ ಅಂತ ಇಟ್ಟೆ. ಹೌದು ಸರ್. ಹಂಗೆ ಮುದ್ದಾಗಿದೆ. ಸೊ ಹೆಸರು ಅವನಿಗೆ ಸೂಟ್ ಆಗ್ತಿದೆ. ಸರ್. ಯಾವ ರೀತಿ ಇರುತ್ತೆ ಮನೇಲಿ ಪೆಪ್ಪರ್? ಮನೇಲಿ ಹೆಂಗೆ ಅಂದರೆ ಅವನು ನಮ್ಮ ಜೊತೆನೇ ಇರ್ತಾನೆ. ನಮ್ಮ ಮನೆ ಒಳಗಡೆ ಸಾಕ್ತೀವಿ ನಾವು. ಮಲಗುವಾಗ ನಮ್ಮ ಜೊತೆನೇ ಪಕ್ಕದಲ್ಲಿ ಮಲ್ಕೋತಾನೆ. ಅವ್ನು ಹಾಸಿಗೆ ಮೇಲೆ ಇಷ್ಟಪಡಲ್ಲ, ಯಾಕೆ ಸೆಕೆ ಆಗುತ್ತೆ. ಸೊ ನೆಲದ ಮೇಲೆ ಮಲ್ಕೋತಾನೆ. ಮೇಲೆ ಸರ್? ಮೇಲು. ಅಂದರೆ ಬೇರೆ ನಾಯಿಗಳು ಹೋಲಿಸ್ಕೊಂಡ್ರೆ ಪೆಪ್ಪಿ ಹೆಂಗೆ ಸರ್? ಬೇರೆ ನಾಯಿಗಳು ಚೆನ್ನಾಗಿವೆ, ಪೆಪ್ಪಿನೂ ಚೆನ್ನಾಗಿದ್ದಾರೆ. ನಾನು ಜಾಸ್ತಿ ಟೈಮ್ ಇವನ ಜೊತೆನೇ ಇರೋದು. ಸೊ ನಂಗೆ ತುಂಬ ಇಷ್ಟ. ನಮ್ಮ ಮನೇಲೂ ಹೊಂದ್ಕೊಂಡು ಚೆನ್ನಾಗಿ. ಅಪ್ಪ ಅಮ್ಮಂಗೆ ತುಂಬ ಇಷ್ಟ. ಅವರು ಬೇಡ ಅಂತಿದ್ರು ಇನ್ನೊಂದು ನಾಯಿ ತರೋದು. ನಾನು ಗಲಾಟೆ ಮಾಡಿ ನಾನು ಸ್ಟೂಡೆಂಟು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ NIEಲಿ. ನಾನೇ ಗಲಾಟೆ ಮಾಡಿ ನಾನು ಎಷ್ಟು ಸೇವಿಂಗ್ಸ್ ಮಾಡಿದ್ದೆ ಅದರಲ್ಲಿ ಒಂದು ನಾಯಿ ತರ್ತೀನಿ ಅಂತ ಅಂದ್ಬಿಟ್ಟೆ. ಸೊ ತಂದೆ, ಮನೇಲಿ ಹೇಳಿದೆ. ಆಮೇಲೆ ಮನೇಲೂ ಖುಷಿಪಟ್ಟರು, ಹೊಂದ್ಕೊಂಡು ಚೆನ್ನಾಗಿ. ಈಗ ಬಿಟ್ಟಿರೋಕ್ಕಾಗಲ್ಲ. ಅಂದರೆ ಸರ್, ಇದಕ್ಕಿಂತ ಮುಂಚೆ ಶೋಗೆ ಏನಾದ್ರು ಅಟೆಂಡ್ ಮಾಡಿದ್ರಾ? ಹಾಂ, ದಸರಾ ಅಲ್ಲಿ ಮಾಡಿಸ್ತಾರಲ್ಲ, ಆ ಶೋಗೆ ಕರ್ಕೊಂಡು ಹೋಗಿದ್ದೀನಿ ಒಂದ್ಸತಿ. ಇಲ್ಲ ಅವತ್ತು ಪಾರ್ಟಿಸಿಪೇಟ್ ಮಾಡಿಸ್ಲಿಲ್ಲ. ಇವನು ಕೋವಿಡ್ ಪಪ್ಪಿ. ಕೋವಿಡ್ ಟೈಮಲ್ಲಿ ಹುಟ್ಟಿದ್ದು. ಸೊ ಇವನಿಗೆ ಜಾಸ್ತಿ ನಾಯಿಗಳ ಜೊತೆ ಇದ್ದು ಅಷ್ಟೊಂದು ಅಭ್ಯಾಸ ಇಲ್ಲ. ಅದಕ್ಕೇ ಸ್ವಲ್ಪ ಅಭ್ಯಾಸ ಮಾಡ್ಸೋಕೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಈಗ ಇದು ಫಸ್ಟ್ ಶೋ ಪಾರ್ಟಿಸಿಪೇಟ್ ಮಾಡಿಸ್ದೆ. ಇನ್ನು ಮಾಡಿಸ್ತೀನಿ. ಇನ್ನು ಯಾವ ಶೋ ಸಿಗುತ್ತೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಸರ್. ಅಂದರೆ ಈಗ ಬೇಜಾರು ಜನ ಇತ್ತೀಚೆಗೆ ನಾಯಿಗಳು ಸಾಕ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ನೀವೇನಾದ್ರು ಮಾತಾಡೋದಿದ್ರೆ, ಮತ್ತೆ ಜನಗಳಿಗೆ ಏನಾದರೂ ಡಾಗ್ಸ್ ಬಗ್ಗೆ ಹೇಳೋದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಜನರು ಸಾಕ್ತಿದ್ದಾರೆ ಯಾಕೆಂದರೆ ಅಂದರೆ ಅವ್ರಿಗೂ ಒಂದು ಕಂಪ್ಯಾನಿಯನ್ ಬೇಕು ಅಂತ ಅನಿಸುತ್ತೆ. ನಾಯಿ ಒಂದು ಒಳ್ಳೆ ಕಂಪ್ಯಾನಿಯನ್. ಅಂದರೆ ಕಂಪ್ಯಾನಿಯನ್ ನಾಟ್ ಆ್ಯಸ್ ಇನ್ ಯುವರ್ ಲೈಫ್ ಪಾರ್ಟ್ನರ್, ಬಟ್ ನಿಮ್ಮ ಜೊತೆ ಇದ್ದು ನಿಮಗೆ ಒಂದು ತುಂಬ ಪ್ರೀತಿ ಮಾಡುತ್ತೆ. ಮತ್ತು ತುಂಬ ಚೆನ್ನಾಗಿರುತ್ತೆ ನಾಯಿ ಜೊತೆ ಇರೋಕ್ಕೆ. ಮತ್ತು ಮೆಸೇಜ್ ಕೊಡೋದೇನೆಂದರೆ, ನಮ್ಮ ಮನೆ ಹತ್ರ ಕೆಲವು ಇದು ಬೀದಿ ನಾಯಿಗಳಿರುತ್ತಲ್ವ, ನಮ್ಮ ನಾಯಿನೂ ನಾವು ಸಾಕೋತೀವಿ ಚೆನ್ನಾಗಿ ಮನೇಲಿ. ಬಟ್ ಬೀದಿ ನಾಯಿಗಳನ್ನೂ ಸ್ವಲ್ಪ ನೋಡ್ಕೋಬೇಕಂತ ನಮ್ಮ ಕರ್ತವ್ಯ. ಯಾಕೆಂದರೆ ಮನೆ ಇರೋ ನಾಯಿನ ಇಷ್ಟು ಚೆನ್ನಾಗಿ ನೋಡ್ತೀವಿ. ನೀವೇ ನೋಡಿ ಎಷ್ಟು ಜನ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಮನೇಲಿರೋ ನಾಯಿಗೆ ಅಂತ. ಅದು ಸ್ವಲ್ಪ ನೀವು ಬೀದಿ ನಾಯಿಗಳಿಗೆ ಊಟ ಹಾಕಿ ನೀರು ಕೊಟ್ಟು ನೋಡಿಕೊಂಡ್ರೆ ಅದು ತುಂಬ ಒಳ್ಳೆಯದಾಗತ್ತೆ. ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂದ್ಕೊಂಡು ನೀವು ಮಾಡಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಕಾರ್ತಿಕ್ ಅಂತ. ಕಾರ್ತಿಕ್ನವ್ರು ಯಾವ ಊರಿನವರು? ಸರ್ ಹೊಸಳ್ಳಿ ಅಂತ, KRS ರೋಡು, ಮಂಡ್ಯ ಡಿಸ್ಟಿಕ್ ಅವರು. ಮೈಸೂರಿನವರು? ಇಲ್ಲ, ಮಂಡ್ಯ ಜಿಲ್ಲೆಯವರು, ಮಂಡ್ಯ ಡಿಸ್ಟಿಕ್ ಅವರು. ಇದು ನಾಯಿ ಬಂದು ಗ್ರೇಡ್ ಏನಾ? ಹೌದು ಸರ್, ಗ್ರೇಡ್ ಏನು. ಏನಂತ ಹೆಸರಿಟ್ಟಿದ್ದೀರಾ ಸರ್? ಮ್ಯಾಕ್ಸಿ ಅಂತ. 4 ಇಯರ್ಸ್. ಹೌದು. ಓಕೆ. ಅಂದ್ರೆ ಇವಾಗ ಶೋ ಪರ್ಪಸ್ ತಂದಿರೋದು? ಹೌದು ಸರ್, ಶೋ ತಂದಿರೋದು. ದಸರಾದಲ್ಲಿ 2nd ಪ್ಲೇಸ್ ಆಗಿತ್ತು. ಹೌದು. ಈಗ ಮತ್ತೆ ಸೆಕೆಂಡ್ ಟೈಮ್ ಆಗ್ತದೆ ಶೋಗೆ ನಾನು. ಇಲ್ಲಿವರೆಗೂ ಎಷ್ಟು ಶೋ ಅಟೆಂಡ್ ಮಾಡಿದ್ದಾನೆ ಸರ್? 2ನೇ ಶೋ ಇದು. ಫಸ್ಟ್ನೇ ಶೋನೇ ದಸರಾ ಶೋ ಇದು ಮಾಡಿರೋದು. ದಸರಾ ಶೋ. ಅದಾದ್ಮೇಲೆ ಇದು ಸೆಕೆಂಡ್ ಮಾಡಿರೋದು. ಸೆಕೆಂಡ್ ಪ್ಲೇಸ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ. ಸೊ ನೋಡ್ಬೇಕು ಏನಾಗುತ್ತೆ ಏನು ಅಂತ. ಫೀಮೇಲ್ ಸರ್? ಹಾಂ ಸರ್, ಫೀಮೇಲು. ಗ್ರೇಟ್ ಏನು? ಹಾಂ, ಗ್ರೇಟ್ ಏನು. ಅಂದ್ರೆ ಗ್ರೇಟ್ ಏನಂದ್ರೆ ಎಲ್ಲ ಜನ ತುಂಬಾ ರ್ಯಾಶ್ ಇರುತ್ತೆ, ಮನೇಲಿ ಸಾಕಾಗಲ್ಲ, ಎದುರುಕೊಳ್ತಾರೆ, ಭಯ ಪಡ್ತಾರೆ. ನೀವು ಸಾಕ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ಸರ್, ಹೆದರ್ಕೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇದು ಫ್ರೆಂಡ್ಲಿ ಡಾಗ್. ಇದು ಸುಮ್ಮನೆ ಘಟ ನೋಡಿ ಹೆದರ್ಕೋಬೇಕು ಅಷ್ಟೇ. ಈಗ ನೋಡಿ ತಲೆ ನೋಡಿದ ತಕ್ಷಣ ಅಯ್ಯೋ ತಿಂದರೆ 1 kg ಮಟನೇ ತಿನ್ನುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಆ್ಯಕ್ಚುಲಿ ಫ್ರೆಂಡ್ಲಿ ಡಾಗು ತುಂಬ ಆ್ಯಕ್ಟಿವ್, ತುಂಬ ಸೈಲೆಂಟ್ ಆಗಿರ್ತಾನೆ. ಬಟ್ ಮನೆ ಜಸ್ಟ್ ಬೇಗ ಹೊಂದ್ಕೊತಾನೆ. ಸೊ ಮನೆ ಮಗಳಿಗಿಂತ ಹೆಚ್ಚಾಗಿ ನಾವು ನೋಡ್ಕೊತಾ ಇದ್ದೀವಿ. ಇನ್ನು ಯಾರು ಸಾಕೋದು, ಈಗ ಸಣ್ಣ ಮಗುನ ಬಂದು ಆರಾಮಾಗಿ ಮುಟ್ಕೊಂಡು ಕಿವಿ ಹಾಕೋದು, ಕೈ ಹಾಕೋದು. ಇಲ್ಲಿ ಎಲ್ಲಿ ಏನು ಹಾಕೋರು ಮ್ಯಾಕ್ಸಿ ಎಲ್ಲಿ ಏನೇ ಹಾಕೋರು ಏನೂ ಮಾತಾಡಲ್ಲ. ಫುಲ್ಲು ಫ್ರೆಂಡ್ಲಿ ಡಾಗು ಅಂದರೆ ಫ್ರೆಂಡ್ಲಿ ಡಾಗು. ಗ್ರೇಟ್ ಏನು ಘಟ ನೋಡಿ ಹೆದರ್ಕೋಬೇಕು ಅಷ್ಟೇ ಹೊರ್ತು ಏನಿಲ್ಲ. ಮತ್ತು ಕೆಲವರು ಅಂತ ಊಟ ಅಷ್ಟು ತಿನ್ನೋತ್ತೆ ಎಷ್ಟು ಏನೂ ತಿನ್ನಲ್ಲ ಸರ್. ನಾವು ಒಬ್ಬ ವ್ಯಕ್ತಿ ಸಾಮಾನ್ಯ ಏನು ತಿಂತಾನೆ ಅಷ್ಟೇ ತಿನ್ನೋದು ಅಷ್ಟೇ. ಇದು ಅದ್ಬಿಟ್ರೆ ಇನ್ನೇನು ಇಲ್ಲ, ಏನು ತಿನ್ನಲ್ಲ, ಏನು ಕೇಳಲ್ಲ. ನೀವೇನು ಹಾಕ್ತೀರ ಹಂಗೆ. ಬೇರೆ ನಾಯಿಗಳು ಹೆಂಗೆ ಇದನ್ನ 2 ಪೀಸ್ ಚಿಕನ್ ತಿನ್ನೋದು. ಇದು ನಮ್ಮದು ಜಾಸ್ತಿನೂ ತಿನ್ನಲ್ಲ. ಊಟನ ಅಷ್ಟು ಲಿಮಿಟು. ಜಾಸ್ತಿ ಗಲಾಟೆ ಮಾಡಲ್ಲ, ಏನೂ ಇಲ್ಲ. ಮನೆಯವ್ರ ಬೇಗ ಉಂಕೋದಿರ್ತಾನೆ, ಮನೆಯವ್ರನ್ನ ಬಿಟ್ಟಿರಲ್ಲ. ಈಗ ಯಾರ ಮನೆ ಬಳಿ ಬಂದು ಹೆಂಗೆ ತಬ್ಬಾಡ್ತೀಗ ನಾವು ಹೊಸಬ್ರು ಎಲ್ಲರೂ ಹೋದ ಸಿಟಿಗೆ ಬಂದ ತಕ್ಷಣ ಬಂದು ತಬ್ಬಾಡ್ತಾನೆ. ತುಂಬ ಫ್ರೆಂಡ್ಲಿ ಆಗಿರ್ತಾನೆ. ಆಕ್ಚುಲಿ ಸಾಕೋರ್ಗೆಲ್ಲ ತುಂಬ ಈಸಿ. ಬಟ್ ಸ್ಪೇಸ್ ದೊಡ್ಡದಾಗಿರ್ಬೇಕು ಅಷ್ಟೇ. ಇದಕ್ಕೆ ಓಡಾಗಿ ವಾಕಿಂಗ್ಗೆ ಒಂದೇ ತ ಇರಬಾರ್ದು. ಇದು ಸುಮ್ಮನೆ ಓಡಾಗಿ ಬಿಡ್ಬೋದು. ಆಕ್ಚುಲಿ ನಾವು ಕಟಾಕೋದೇ ಇಲ್ಲ ಇದನ್ನು. ಇಲ್ಲಿ ಬಂದು ಸುಮ್ಮನೆ ಚೇನ್ ಹಾಕಿ ಅಷ್ಟೇ. ಇವಾಗಲೂ ಚೇನ್ ಹಾಕಲ್ಲ ಇದನ್ನ. ಸುಮ್ಮನೆ ಏನಾದ್ರು ಯಾರು ಎದುರ್ಕತ್ತಾರೆ ಅಂತ ಹಾಕಿದ್ರೆ ಅಷ್ಟೇ. ಯಾವ ನಾಯಿಗೂ ತೊಂದರೆ ಇಲ್ಲ.
ಬಟ್ ಬೇರೆ ಇವ್ರು ಯಾರು ಎದುರ್ಕತ್ತಾರೆ ಅಂತ ಅಷ್ಟೇ ನೋಡಿ. ಹೌದು. ಹಾಂ, ಯಾರು ಬಿಟ್ಬಿಟ್ರೆ ನನ್ನ ಜೊತೆಲಿ ನಾನು ಹಿಂದೆನೇ ಬರ್ತಾನೆ ಹೊರತು ಎಲ್ಲೂ ಹೋಗಲ್ಲ. ಫ್ರೆಂಡ್ಲಿ ಡಾಗು ಲ್ಯಾಬ್ಗಿಂತ ಹೆಚ್ಚು ಫ್ರೆಂಡ್ಲಿ ಡಾಗು. ಬಟ್ ಇದಕ್ಕೇನಪ್ಪ ಸ್ಪೇಸ್ ಜಾಸ್ತಿ ಬೇಕು, ಅದಕ್ಕೆ ಸ್ಪೇಸ್ ಕಡಿಮೆ ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪೂರ್ವಜ್ ಅಂತ. ಪೂರ್ವಜ್ ಅವರು ಇದೇ ಊರಿನವರ? ಹೌದು ಸರ್, ಖಂಡಿತ ಮೈಸೂರು ಅವರೇ. ಸರ್ ಈಗ ನಾವು ನೋಡ್ತಿರತಕ್ಕಂಥ ಬ್ರೀಡು ಜರ್ಮನ್ ಶೆಫರ್ಡ್. ಹೌದು ಸರ್. ಏನಂತ ಹೆಸರಿಟ್ಟಿದ್ದೀರಾ ಸರ್? ಸರ್ ಇದ್ರ ಹೆಸರು ಬಂದು ನ್ಯಾನ್ಸಿ ಅಂತ. ನ್ಯಾನ್ಸಿ ಅಂತ? ಹಾಂ, ನ್ಯಾನ್ಸಿ. ರೀಸನ್ ಕೇಳ್ಬೋದಾ ಸರ್? ಸರ್ ನ್ಯಾನ್ಸಿ ಅದು ಕಾಮನ್ ಆಗಿ ಇಟ್ಟಿದ್ದಷ್ಟೇ. ಅಂದ್ರೆ ಫ್ರೆಂಡ್ಲಿ ಆಗಿ ಹೌದು. ಹೌದು ಸರ್. ಹಾಂ, ಹೋಮ್ ಪೆಟ್ ಅಲ್ಲ ಅದಕ್ಕೆ. ಹೆಂಗೆ ಸರ್ ನ್ಯಾನ್ಸಿ ಮನೆಯಲ್ಲೆಲ್ಲ? ಸರ್ ತುಂಬ ಫ್ರೆಂಡ್ಲಿ ಸರ್. ಯಾರಿಗೂ ನೀವೇ ನೋಡಿದ್ದೀರಾ, ಈಗ ನಿಮ್ಮ ಜೊತೆನೇ ಇತ್ತು, ಎಷ್ಟು ಚೆನ್ನಾಗಿ ನಿಮ್ಮ ಜೊತೆ ಹೊಂದ್ಕೊಂತು ಅಂತ ನೀವೇ ನೋಡಿದ್ದೀರಾ. ಸ್ವಲ್ಪ ಆ ಥರನೇ. ಅಂದರೆ ಸರ್ ಈಗ ನ್ಯಾನ್ಸಿ ಜರ್ಮನ್ ಶೆಫರ್ಡ್ ಅಂತ ಬ್ರೀಡ್ ಅಂತ ಬಂದರೆ ನಿಮ್ಮ ಪ್ರಕಾರ ಪ್ರೊಟೆಕ್ಟಿಂಗ್ ಡಾಗ್ ಆಗುತ್ತಾ? ಸರ್ ಖಂಡಿತ ಹೌದು ಸರ್, ಪ್ರೊಟೆಕ್ಟಿಂಗೇ ಡಾಗ್ ಇದು. ಓಕೆನಾ? ಯಾಕಂದರೆ ನೀವು ನಾರ್ಮಲಾಗಿ ಇದ್ರ ಬ್ರೀಡ್ ಪ್ರಕಾರನೇ ಬಂದರೆ ಇದು ಜರ್ಮನಿಂದ ಬಂದಿರೋದು. ಸೊ ನಿಮಗಿದು ಬಂದು ಕುರಿ ಕಾಯೋದಕ್ಕೆ ಅಂತ ಯೂಸ್ ಮಾಡ್ತಾರೆ, ಶೆಫರ್ಡ್ ಅಂತ. ಸೊ ಅದು ಕುರಿನೇ ಎಷ್ಟು ಕಾಯ್ಬೋದು ಅಂದರೆ, ಈಗ ನೀವು ಟೇಕ್ ಕೇರ್ ಆಗಿರ್ತೀರಾ ಅಂದರೆ ಅದಕ್ಕೆ ಅದು ನಿಮ್ಮನ್ನ ಯಾವ ರೀತಿ ನೋಡ್ಕೋಬೋದು ನೀವೇ ಒಂದು ಊಹೆ ಮಾಡ್ಕೊಳ್ಳಿ, ಸರಿನಾ? ಆ ಥರ ನೀವೇ ನೋಡ್ಬೋದು. ಯಾರಿಗೂ ಏನು ಒಂಚೂರು ಬೊಗಳೋದಿಲ್ಲ. ನಾವು ಹೆಂಗೆ ಸಾಕ್ತೀವಿ ಆ ರೀತಿ ಬೆಳೆಯುತ್ತೆ ಸರ್. ನೀವು ಯಾವುದೇ ನಾಯಿ ಆದರೂ ಅಷ್ಟೇ, ನಾವು ಯಾವ ರೀತಿ ಸಾಕ್ತೀವಿ ಆ ರೀತಿ ಬೆಳೆಯುತ್ತೆ ಅದು. ಅಂದರೆ ಮನೇಲೆಲ್ಲ ತುಂಬ ಫ್ರೆಂಡ್ಲಿ. ಹೌದು ಸರ್, ತುಂಬ. ನಿಮ್ಮ ಜೊತೆ ಹೆಂಗಿರುತ್ತೆ ಸರ್ ಪ್ರೀತಿ ನಾಯಿ? ನೋಡ್ಬೋದು, ತುಂಬ ಫ್ರೆಂಡ್ಲಿ, ಯಾರಿಗೂ ಏನೂ ಮಾಡೋದಲ್ಲ, ತೊಂದರೆ ಕೊಡೋ ಅಂಥ ನಾಯಿ ಅಲ್ಲ. ಅದು ಡಾಗ್ಸ್ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಸರ್? ನಾವು ಸುಮಾರು ವರ್ಷದಿಂದ ಸಾಕ್ತಿದ್ದೀವಿ. ಇದು ಬಂದು ಈಗ 2 years ಆಗ್ತಿದೆ. ಅಂದರೆ ಈಗ ಬೇರೆ ಬೇರೆ ಪ್ರಾಣಿಗಳಿದೆ, ಹೌದು ಹೌದು, ಕುರಿಗಳಿದೆ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಇದೆ. ನೀವು ಡಾಗೇ ಸಾಕಬೇಕು ಅಂತ ಆರಿಸ್ಕೊಂಡಿದ್ದೀರಕ್ಕೆ ಕಾರಣ ಏನು ಅಂತ ನಾನು ಕೇಳ್ಬೋದಾ ಸರ್? ನಿಯತ್ತು ಸರ್, ನಿಯತ್ತು, ಅದಕ್ಕೋಸ್ಕರ. ಸೂಪರ್ ಸರ್. ಮತ್ತೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಾವು ನೋಡ್ತಿರ್ತಕ್ಕಂಥ ಬ್ರೀಡು ಹಸ್ಕಿ, ಇದ್ರ ವಿಶೇಷತೆ ಏನು ಅಂತ ಕೇಳ್ಬೋದಾ ಸರ್? ಇದು ಹುಲಿಕೋಟ್ ಹಸ್ಕಿ ಸರ್, ಬರೀ ಹಸ್ಕಿ ಅಲ್ಲ. ಇದ್ರ ಹೆಸರು ಬಂದು ವಿಕ್ರಮ್ ಅಂತ. ಇದಕ್ಕೀಗ ಕರೆಕ್ಟಾಗಿ 7 months ಸರ್. 7 months. ಅಂದರೆ ಬೇರೆ ಡಾಗ್ಸ್ಗೆಲ್ಲ ಹೋಲಿಸ್ಕೊಂಡ್ರೆ ಇದು ಯಾವ ರೀತಿ ಸರ್? ಸರ್ ಇದು ಅಷ್ಟೇ ಸರ್, ಒಂಥರ ಅಟ್ರಾಕ್ಟಿವ್ ಸರ್, ತುಂಬ ಅಟ್ರಾಕ್ಟಿವ್ ಬ್ರೀಡ್ ಇದು. ಆಮೇಲಿಂದ ಎಲ್ಲರೂ ಅನ್ಕೋತಾರೆ ಈ ಹೀಟ್ ಟೆಂಪ್ರೇಚರ್ ಸರ್ವೈವ್ ಆಗಲ್ಲ ಅಂತ. ಏನೂ ಪ್ರಾಬ್ಲಮ್ ಇಲ್ಲ, ಮನೇಲಿ ಒಂದು ಫ್ಯಾನ್ ಇದ್ದರೆ ಸಾಕು ಇದಕ್ಕೆ. ಅದೇ ಸರ್, ಈಗ ಎಲ್ಲರೂ ಕಾಮನ್ ಆಗಿ ಹಸ್ಕಿ ಅಂತ ಹೇಳಿದ್ರೆ ಒಂದು ಕೂಲರ್ ಬೇಕು, AC ಬೇಕು ಅಂತಾರೆ. ಏನೂ ಇಲ್ಲ, ತಂಪಾಗಿರೋ ವಾತಾವರಣ ಇದ್ದರೆ ಸಾಕು, ಫ್ಯಾನ್ ಇದ್ರೂ ಸಾಕು, ನಡೆಯುತ್ತೆ. ಮೇಲ ಫೀಮೇಲ ಸರ್? ಇದು ಮೇಲು ಸರ್. ಮೇಲ್ ಸರ್. ಅಂದರೆ ಈಗ ಫೀಮೇಲ್ ಡಾಗ್ಸ್ ನೋಡಿದ್ರೆ ಮಿನಿಮಮ್ ಎಷ್ಟು ಮರಿ ಹಾಕುತ್ತೆ ಸರ್ ಫೀಮೇಲ್ ಡಾಗ್ಸ್? ಫೀಮೇಲ್ ಬಂದು ಮಿನಿಮಮ್ 6 ಆವ್ರೇಜು. 6 ಆವ್ರೇಜ್. ಹೈಯೆಸ್ಟ್ ಬಂದು 9-10 ತನಕನೂ ಹೋಗ್ಬೋದು. ಸರ್ ಏನು ರೇಟ್ ಆಗುತ್ತೆ ಸರ್ ಈಗ ಹಸ್ಕಿ ಮರಿಗಳು? ಈಗ ನಿಮಗೆ ಬಂದು ಹುಲಿಕೋಟ್ ಬೇಕಂದ್ರೆ ಒಂದು 30,000 ಆಗುತ್ತೆ ಸರ್. 30,000. ಪಪ್ಪಿನೇ 30,000? ಪಪ್ಪಿನೇ 30,000 ಆಗುತ್ತೆ. ಅಂದರೆ ಒಟ್ಟು ಇದು ಪ್ರೊಟೆಕ್ಟಿಂಗ್ ಡಾಗ್ ಅಂತ ಹೇಳ್ತೀರಾ ನೀವು? ಸರ್ ಪ್ರೊಟೆಕ್ಟಿಂಗ್ ಡಾಗ್ ಅಲ್ಲ ಸರ್, ಇದು ಬರೀ ಫ್ರೆಂಡ್ಲಿ ಡಾಗ್. ಫ್ರೆಂಡ್ಲಿ ಡಾಗ್. ಆ ಥರ ಪ್ರೊಟೆಕ್ಟಿಂಗ್ ಏನು ಆ ಥರ ಏನು ಯೂಸ್ ಮಾಡೋಕ್ಕಲ್ಲ ನೀವು. ಅಂದರೆ ಮನೇಲಿ ಒಬ್ಬ ಕಂಪ್ಯಾನಿಯನ್ನಾಗಿ ಯೂಸ್ ಮಾಡ್ಬೋದು ನೀವು ಅಷ್ಟೇ ಇದನ್ನ. ಹೌದಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವ ಊರಿನವರು ಸರ್? ಮೈಸೂರು ಹೆಬ್ಬಾಳು. ಹೆಬ್ಬಾಳು, ಮೈಸೂರಿನವರೇ ಸರ್. ಇದು ಬಾಕ್ಸರ್ ಬ್ರೀಡ್ ಬಂದು? ಬಾಕ್ಸರ್. ಏನಂತ ಹೆಸರಿಟ್ಟಿದ್ದೀರಾ ಸರ್? ಅಕೀರಾ ಅಂತ. ಅಕೀರಾ ಅಂತ ಸರ್. ರೀಸನ್ ಏನಾದ್ರು ಕೇಳ್ಬೋದಾ? ರೀಸನ್ ನಮ್ಗೆ ಖುಷಿ ಆಯಿತು. ಅಕೀರಾ ಅನ್ನೋ ಅಂತ ಹೆಸರು ತುಂಬ ಖುಷಿ ಕೊಟ್ಟಿರೋದ್ರಿಂದ ಅಕೀರಾ ಅಂತ ಹೆಸರಿಟ್ಟಿದ್ದೀರಾ ಸರ್. ಇದು ಎಷ್ಟು ಸರ್ ಏಜ್ ಇದಕ್ಕೆ? ಈಗ 7.5 ತಿಂಗಳು. 7.5 ತಿಂಗಳು. ಹಿಂದೆ ಶೋಗೆ ಏನಾರು ಹಾಕಿದ್ರೆ ಸರ್ ಅಕ್ಕಿರ? ಇಲ್ಲ, ಫಸ್ಟ್ ಶೋ ಇದೆ. ಇದೇ ಫಸ್ಟ್ ಶೋ. ಅಂದರೆ ಹಿಂದೆ ಇಲ್ಲಿ ಯಾವಾಗಲೂ ಹಾಕಿಲ್ಲ, ಮನೆಯಲ್ಲೇ ಸಾಕಿರೋದು ಸರ್? ಮೇಲ ಫೀಮೇಲ ಸರ್? ಫೀಮೇಲ್. ಅದೇ ಈಗ ಲಿಟ್ರೇನು ಆಗಿಲ್ಲ ಇನ್ನೂ? ಈಗ 7.5 ತಿಂಗಳಲ್ಲ. 7.5 ತಿಂಗಳು ಇನ್ನೂ ಮರಿ ಹಾಕ್ಸಿ. ಓಕೆ ಸರ್, ಇಷ್ಟೊತ್ತು ಇಟ್ಕೊಂಡು ಒಂದಿಷ್ಟು ಇನ್ಫಾರ್ಮೇಷನ್ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೆ ಈಗ ಡಾಗ್ಸ್ ಹಾಕ್ತೀನಿ ಅಂತಾರಲ್ಲ ಕೆಲವರೆಲ್ಲ, ಹಳ್ಳಿಗಳ ಕಡೆ ಆಗಿರ್ಬೋದು ಅಥವಾ ಸಿಟಿಗಳ ಕಡೆ ಆಗಿರ್ಬೋದು, ಡಾಗ್ಸ್ ಹಾಕ್ತೀನಿ ಅಂತಾರೆ. ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಜೆಷನ್ ಹೇಳಕ್ಕೆ ಇಷ್ಟಪಟ್ಟರೆ ಏನು ಹೇಳ್ತೀರಾ ಸರ್? ಒಳ್ಳೇದು ಸರ್, ಸಾಕೋದ್ರಿಂದ ಒಳ್ಳೇದಲ್ವಾ? ಮನೇನೂ ಸೇಫ್ಟಿ ಆಗಿರ್ತದೆ, ಎಲ್ಲರಿಗೂ ಖುಷಿ ಇರುತ್ತೆ. ಡಾಗು ಒಂದು ಮನೆಗೆ ಒಂದು ಡಾಗ್ಸ್ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಥ್ಯಾಂಕ್ ಯು ಸರ್ ಇಷ್ಟೊತ್ತು.